ಓಂ ಶಾಂತಿ. ದಿನಾಂಕ ಆಗಿದೆ 12/7/2026. ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆ ಕೊಡುವುದರ ಜೊತೆ ಹಳೆಯ ಸಂಸ್ಕಾರಗಳಿಗೆ ಬೀಳ್ಕೊಡುಗೆ ಕೊಟ್ಟು ನಿರ್ವಿಘ್ನವಾಗಿರುವ ದೃಢ ಸಂಕಲ್ಪ ಮಾಡಿ ಮತ್ತು ದಯಾಹೃದಯಿಗಳಾಗಿ. ಪ್ರಪಂಚದವರು ಕೇವಲ ಹೊಸ ವರ್ಷವನ್ನು ಆಚರಣೆ ಮಾಡುತ್ತಾರೆ. ಯಾವುದು ಒಂದು ದಿನ ಮಾತ್ರ ಇರುತ್ತದೆ. ತಾವು ಹೊಸ ಪ್ರಪಂಚದ ಆಚರಣೆಯನ್ನು ಸಂಗಮಯುಗದಲ್ಲಿ ಸದಾ ಆಚರಣೆ ಮಾಡುತ್ತಿರುತ್ತೀರಿ. ತಾವು ಹೊಸ ಪ್ರಪಂಚದ ಆಚರಣೆಯನ್ನು ಸಂಗಮಯುಗದಲ್ಲಿ ಸದಾ ಆಚರಣೆ ಮಾಡುತ್ತಿರುತ್ತೀರಿ. ತಮ್ಮ ಎದುರಿನಲ್ಲಿ ಹೊಸ ಪ್ರಪಂಚ ಸದಾ ಸಮಾವೇಶ ಆಗಿದೆ. ನೆನಪು ಮಾಡಿ ಮತ್ತು ತಲುಪಿಬಿಡಿ. ತಮಗೆ ಬಾಬ್ದಾದರವರು ಉಡುಗೊರೆ ರೂಪದಲ್ಲಿ ಸ್ವರ್ಣಿಮ ಪ್ರಪಂಚವನ್ನು ನೀಡಿದ್ದಾರೆ. ಯಾವುದು ಹೆಚ್ಚು ಸಮಯ ನಡೆಯುವುದಿದೆ. ಈಗ ಸಮಯ ಅನುಸಾರವಾಗಿ ತಾವು ಪೂರ್ವಜರ ಭಕ್ತರು ದುಃಖಿ ಮತ್ತು ಅಶಾಂತರಾಗಿರುವ ಕಾರಣ ತಾವು ಪೂರ್ವಜ ಆತ್ಮಗಳನ್ನು ಎಷ್ಟೊಂದು ಕೂಗುತ್ತಿದ್ದಾರೆ. ಕೊಡಿ ಕೊಡಿ ಎಂದು ಕೂಗುತ್ತಿದ್ದಾರೆ. ಅಂದಾಗ ತಾವು ಆತ್ಮರು ದಯಾಹೃದಯಿ ಕಲ್ಯಾಣಕಾರಿ ದಾತನ ಮಕ್ಕಳ ರೂಪದಲ್ಲಿ ಆತ್ಮರಿಗೆ ಮನಸಾ ಸೇವೆಯ ಮೂಲಕ ಕೊಡುವ ಕಾರ್ಯವನ್ನು ಮಾಡಬೇಕು. ಒಂದು ಹೆಜ್ಜೆಯ ಮಕ್ಕಳ ಧೈರ್ಯಕ್ಕೆ ಅನೇಕ ಹೆಜ್ಜೆಗಳ ತಂದೆಯ ಸಹಯೋಗ ಇದ್ದೇ ಇದೆ ಎನ್ನುವುದು ಬಾಪ್ದಾದರವರ ವರದಾನ ಸಿಕ್ಕಿದೆ. ಬಾಪ್ದಾದರವರಿಗೆ ಕಲಿಯುಗದಲ್ಲಿ ಇರುತ್ತಾ ತಂದೆಯ ಮೂಲಕ ಯಾವ ಪ್ರಾಪ್ತಿ ಆಗಿದೆ ಅದರ ಅನುಭವ ಈಗ ಸಂಗಮಯುಗದಲ್ಲಿ ಮಾಡುತ್ತೇವೆ ಎಂಬ ಖುಷಿ ಇದೆ. ತಮಗಾಗಿ ಸಂಗಮಯುಗ ಪ್ರಾಪ್ತಿಗಳ ಯುಗವಾಗಿದೆ. ಪರಮಾತ್ಮನ ಪ್ರಾಪ್ತಿಗಳು ಸರ್ವಗುಣಗಳು ಯಾವುದು ಪ್ರಾಪ್ತಿಯಾಗಿದೆ ಅದರ ಪ್ರಾಕ್ಟಿಕಲ್ ಅನುಭವ ಮಾಡುತ್ತೀರಿ. ತಂದೆಯ ಸಮಾನ ಮಕ್ಕಳು ಲಕ್ಷ್ಯ ಇಟ್ಟುಕೊಂಡಿದ್ದಾರೆ. ಸಂಪೂರ್ಣರಾಗುವ ಲಕ್ಷ್ಯ ಇಟ್ಟುಕೊಂಡಿರುವುದನ್ನು ನೋಡಿ ಬಾಪ್ದಾದರವರಿಗೆ ಖುಷಿಯಾಗುತ್ತದೆ. ಹೇಗೆ ಸಂಸ್ಕಾರವನ್ನು ಸಮಾಪ್ತಿ ಮಾಡಿ ತಂದೆಯ ಸಮಾನರಾಗುತ್ತೀರಿ, ಅದೇ ರೀತಿ ದಾತನ ಮಕ್ಕಳಾಗಿ ಮಾಸ್ಟರ್ ದಾತನ ಸ್ವರೂಪದಿಂದ ಮನಸಾ ಸೇವೆಯನ್ನು ಸಹ ಮಾಡಬೇಕು. ಇಡೀ ದಿನದಲ್ಲಿ ಸಮಯ ಸಿಕ್ಕಿದಾಗ ಮನಸಾ ಸೇವೆ ಖಂಡಿತ ಮಾಡಬೇಕು. ಏಕೆಂದರೆ ತಾವು ಮಕ್ಕಳೇ ಸುಖಮಯ ಸಂಸಾರವನ್ನು ತೆಗೆದುಕೊಂಡು ಬರಬೇಕು. ಅವರು ಕೊಡಿ ಕೊಡಿ ಎಂದು ಕೂಗುತ್ತಿದ್ದಾರೆ. ಮತ್ತೆ ತಾವು ದುಃಖಿಗಳಿಗೆ ಸುಖ ಕೊಡಿ, ಚಿಂತಿತರಿಗೆ ಶಾಂತಿ ಕೊಟ್ಟು ಪುಣ್ಯ ಕಾರ್ಯವನ್ನು ಮಾಡಿ. ಯಾವ ಮಕ್ಕಳು ತಂದೆಯವರಾಗಿ ಬಿಟ್ಟಿದ್ದಾರೆ ಆ ಮಕ್ಕಳಿಗೆ ಸಂಗಮಯುಗಿ ಬ್ರಾಹ್ಮಣ ಜೀವನದ ಮಹಿಮೆಯ ಅನುಭವ ಆಗುತ್ತಿದೆ ಮತ್ತು ಆಗುತ್ತಲೇ ಇರುತ್ತದೆ. ಬಾಪ್ದಾದರವರಿಗೆ ಮಕ್ಕಳನ್ನು ನೋಡಿ ಖುಷಿ ಆಗುತ್ತದೆ. ಸಮಯ ಟೂ ಲೇಟ್ಗಿಂತ ಮೊದಲು ತಾವು ಆಸ್ತಿಗೆ ಅಧಿಕಾರಿಯಾಗಿದ್ದೀರಿ. ಪ್ರತಿಯೊಂದು ಶಕ್ತಿ ಜ್ಞಾನದ ರಹಸ್ಯವನ್ನು ಯೋಗದ ಪ್ರತಿಯೊಂದು ವಿಧಿಯನ್ನು ಧಾರಣೆಯಲ್ಲೂ ಪ್ರತಿಯೊಂದು ಧಾರಣೆಯ ಅನುಭವಿಯಾಗಿದ್ದೀರಾ ಎಂದು ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಬೇಕು. ಇಡೀ ವರ್ಷ ನಿರ್ವಿಘ್ನ ಮತ್ತು ಪ್ರಸನ್ನಚಿತ್ತ ಆಗಿರಿ. ತಮ್ಮ ಚಲನೆ ಮತ್ತು ಚಹರೆಯಿಂದ ಎಲ್ಲರಿಗೂ ಖುಷಿ ಮತ್ತು ಮುಗುಳ್ನಗುವುದನ್ನು ಕಲಿಸಿಕೊಡಿ. ಹಾರುವ ಕಲೆ ಸರ್ವರಿಗೂ ಪ್ರಿಯವಾಗಿದೆ. ಅಂದ ಮೇಲೆ ಹಾರುತ್ತಾ ಹಾರುತ್ತಾ ಸಂದೇಶ ಕೊಡಬೇಕು. ಎಲ್ಲರೂ ತಮ್ಮನ್ನು ನೋಡಿ ಖುಷಿಯ ಉಯ್ಯಾಲೆಯಲ್ಲಿ ತೂಗುವುದಕ್ಕೆ ತೊಡಗಲಿ. ಈಶ್ವರಿಯ ಭಾಗ್ಯದಲ್ಲಿ ಪ್ರಕಾಶತೆಯ ಕಿರೀಟವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವ ಪ್ರಾಪ್ತಿ ಸ್ವರೂಪ ಭವ. ಸಂಪೂರ್ಣ ಪವಿತ್ರ ಆತ್ಮರು ಪ್ರಕಾಶತೆಯ ಕಿರೀಟಧಾರಿ ಆಗುವುದರ ಜೊತೆಗೆ ಸರ್ವ ಪ್ರಾಪ್ತಿಗಳಿಂದಲೂ ಸಂಪನ್ನರಾಗಿ ಇರುತ್ತಾರೆ. ತನ್ನ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗುವವರೇ ಮನಸಾ ಮಹಾದಾನಿ ಆಗಿದ್ದಾರೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.